ನನ್ನ ಹೆಸರು ಸುಜಾತ ಗಡೇದ. ನಂದು ಇತಿಹಾಸ ವಿಭಾಗ. ನನಗೆ ಬಂದಂತ ಟಾಪಿಕ್ ಯಾವುದಪ್ಪ ಅಂತಂದ್ರೆ ದಕ್ಷಿಣ ಭಾರತದ ರಾಜಮನೆತನಗಳ ಕುರಿತು ಈ ಒಂದು ಅವಧಿ ಒಳಗೆ ಚರ್ಚೆ ಮಾಡಲಾಗ್ತದ. ಇದ್ರೊಳಗೆ ಏನಿದ್ರೆ ನೇರವಾದ ಕ್ವಶನ್, ನೇರವಾದ ಆನ್ಸರ್ ಇರ್ತಾವ. ಮೊದಲೇ ಕ್ವಶನ್ ಯಾವುದಪ್ಪ ಅಂದ್ರೆ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನು ಇಬ್ಬಾಗ ಮಾಡುವಂತ ಪರ್ವತಗಳು ಯಾವುವು? ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನು ಇಬ್ಬಾಗ ಮಾಡುವ ಪರ್ವತಗಳು ವಿಂಧ್ಯ ಪರ್ವತಗಳು. ದಕ್ಷಿಣದಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜವಂಶ ಯಾವುದು? ದಕ್ಕನ್ನಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜವಂಶ ಶಾತವಾಹನರು. ಶ್ರೀಮುಖನ ರಾಜಧಾನಿ ಯಾವುದಾಗಿತ್ತು? ಅಲ್ಲ, ಶ್ರೀಮುಖನ ರಾಜಧಾನಿ ಶ್ರೀಕಾಕುಳಂ ಆಗಿತ್ತು. ಅವತ್ ಮೊನ್ನೆ ಸರ್ ಕ್ವಶನ್ ಕೇಳಿದ್ರು ನೋಡ್ರಿ, ಅದ್ರೊಳಗಿತ್ತಿದ್ದು ಶ್ರೀಮುಖನ ರಾಜಧಾನಿ. ಶ್ರೀಮುಖ ಮೊದಲು ಏನ್ ಮಾಡ್ತಾನಂದ್ರ ಶ್ರೀಕಾಕುಳಂ ಅಂತ ತನ್ನ ರಾಜಧಾನಿಯಾಗಿ ಮಾಡ್ಕೊಂಡು ಆಳ್ವಿಕೆ ಮಾಡಿರ್ತಾನೆ. ನೆಕ್ಸ್ಟ್, ಶಾತವಾಹನರ ಪ್ರಮುಖ ದೊರೆ ಯಾರು? ಗೌತಮಿಪುತ್ರ ಶಾತಕರ್ಣಿ. ಶಾತವಾಹನರ ಯಾವ ದೊರೆಯಿಂದ ಶಾಲಿವಾನಶಿಕೆಯು ಆರಂಭಗೊಂಡಿತು? ಗೌತಮಿಪುತ್ರ ಶಾತಕರ್ಣಿಯಿಂದ. ಗೌತಮಿಪುತ್ರ ಶಾತಕರ್ಣಿಯ ಬಿರುದು ಯಾವುದು? ತ್ರೈ ಸಮುದ್ರ ತೋಯ ಪೀತವಾಹನ. ಶಾತವಾಹನರ ಕೊನೆಯ ದೊರೆ ಯಾರು? ಯಜ್ಞಶ್ರೀ ಶಾತಕರ್ಣಿ. ಶಾತವಾಹನರ ವ್ಯಾಪಾರ ಕೇಂದ್ರಗಳು ಯಾವುವು ಆಗಿದ್ದವು? ಭಟ್ಕಳ, ಬ್ರೋಚ, ಕಲ್ಯಾಣ ಮತ್ತು ನಾಸಿಕ್. ಶಾತವಾಹನರ ಕಾಲದಲ್ಲಿ ಯಾವ ಭಾಷೆ ಚಾಲ್ತಿಯಲ್ಲಿತ್ತು? ಪ್ರಾಕೃತ ಭಾಷೆ. ಹಾಲರಾಜನು ಬರೆದ ಕೃತಿ ಯಾವುದು? ಹಾಲರಾಜನು ಬರೆದ ಕೃತಿ ಗಾಥಾ ಸಪ್ತಸತಿ. ಗಾಥಾ ಸಪ್ತಸತಿಯು ಯಾವ ಭಾಷೆಯಲ್ಲಿದೆ? ಪ್ರಾಕೃತ ಭಾಷೆಯಲ್ಲಿದೆ. ಕಾರ್ಲೆಯ ಚೈತ್ಯಾಲಯವನ್ನು ಯಾರು ನಿರ್ಮಿಸಿದರು? ಬನವಾಸಿಯ ಶ್ರೀಮಂತ ವರ್ತಕ ಭೂತಪಾಲ ನಿರ್ಮಿಸಿದನು. ಶಾತವಾಹನರ ಲಾಂಛನ ಯಾವುದು? ವೆರಿ ಗುಡ್. ಶಾತವಾಹನರ ಲಾಂಛನ ವರುಣ. ನೆಕ್ಸ್ಟ್, ಕದಂಬರ ಮೇಲೆ. ಕರ್ನಾಟಕದಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜವಂಶ ಯಾವುದು? ಕದಂಬರು. ಕದಂಬರ ರಾಜಧಾನಿ ಯಾವುದಾಗಿತ್ತು? ಬನವಾಸಿಯಾಗಿತ್ತು. ಬನವಾಸಿಯು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಬರ್ತದೆ? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬನವಾಸಿ ಬರ್ತದೆ. ಬನವಾಸಿಯು ಯಾವ ನದಿಯ ದಡದಲ್ಲಿದೆ? ವರದಾ ನದಿ ದಡದಲ್ಲಿದೆ. ಕದಂಬ ಮನೆತನದ ಸ್ಥಾಪಕ ಯಾರು? ಮಯೂರವರ್ಮ. ಮಯೂರವರ್ಮನು ಚಂದ್ರವಳ್ಳಿ ಕೆರೆಯ ಒಡ್ಡನ್ನು ಎತ್ತರಿಸಿದನೆಂದು ಯಾವ ಶಾಸನದಿಂದ ತಿಳಿದು ಬರುತ್ತದೆ? ಚಂದ್ರವಳ್ಳಿ ಶಾಸನದಿಂದ. ಕನ್ನಡದಲ್ಲಿ ದೊರೆತ ಮೊದಲ ಶಾಸನ ಯಾವುದು? ಹಲ್ಮಿಡಿ ಶಾಸನ. ಕರ್ನಾಟಕದಲ್ಲಿ ದೊರೆತಿರುವ ಪ್ರಥಮ ಸಂಸ್ಕೃತ ಶಾಸನ ಯಾವುದು? ತಾಳಗುಂದ ಶಾಸನ. ಪ್ರಾಕೃತ ಭಾಷೆಯ ಪರಿಚಯ ನೀಡುವ ಶಾಸನ ಯಾವುದು? ಮಳವಳ್ಳಿ ಶಾಸನ. ಕರ್ನಾಟಕದ ವಾಸ್ತುಶಿಲ್ಪ ಕಲೆಗೆ ತಳಹದಿ ಹಾಕಿದ ಮನೆತನ ಯಾವುದು? ಅದೇ ಕದಂಬರು. ಕದಂಬರ ಪ್ರಸಿದ್ಧ ಅರಸ ಯಾರು? ಕಾಕುಸ್ತವರ್ಮ. ನೆಕ್ಸ್ಟ್, ಗಂಗರ ಮಂಥನದ ಮೇಲೆ. ಗಂಗ ವಂಶದ ಸ್ಥಾಪಕರು ತಮ್ಮನ್ನು ಯಾವ ವಂಶದವರೆಂದು ಕರೆದುಕೊಂಡಿದ್ದರು? ಇಕ್ವಾಕು ವಂಶದವರೆಂದು. ಗಂಗರ ರಾಜಧಾನಿ ಯಾವುದು? ತಲಕಾಡು. ಗಂಗರ ಮನೆತನದ ಸ್ಥಾಪಕ ಯಾರು? ದಡಿಗ ಮತ್ತು ಮಾಧವ. ಗಂಗರ ಮನೆತನದ ಪ್ರಸಿದ್ಧ ಅರಸ ಯಾರು? ದುರ್ವಿನಿತ. ಗುಣಾಟನ ಕೃತಿ ಯಾವುದು? ಈ ಒಡ್ಡಕಥ ಕೃತಿಯು ಯಾವ ಭಾಷೆ ಒಳಗದ? ಪೈಸಾಚಿ ಭಾಷೆ ಒಳಗದ. ಶ್ರವಣ ಬೆಳಗೊಳದಲ್ಲಿರುವ ಗೊಮ್ಮಟೇಶ್ವರ ಪ್ರತಿಮೆಯ ಎತ್ತರ ಎಷ್ಟು? 58 ಅಡಿ ಎತ್ತರ. ಎಷ್ಟು ವರ್ಷಗಳಿಗೊಮ್ಮೆ ಮಹಾಮಸ್ತಾಭಿಷೇಕ ನಡೆಯುತ್ತದೆ? 12 ವರ್ಷಗಳಿಗೊಮ್ಮೆ. 4ನೇ ರಾಚಮಲ್ಲನ ಮಂತ್ರಿ ಯಾರಾಗಿದ್ದರು? ಚಾವುಂಡರಾಯ. ಚಾವುಂಡರಾಯ ರಚಿಸಿದ ಗ್ರಂಥದ ಹೆಸರೇನು? ಚಾವುಂಡರಾಯ ಪುರಾಣ. ಮಣ್ಣೆಯಲ್ಲಿ ನಿರ್ಮಿಸಿದ ದೇವಾಲಯ ಯಾವುದು? ಮಣ್ಣೆಯಲ್ಲಿ ನಿರ್ಮಿಸಿದ ದೇವಾಲಯ ಕಪಿಲೇಶ್ವರ ದೇವಾಲಯ. ತಲಕಾಡಿನಲ್ಲಿ ಕಂಡುಬರುವ ದೇವಾಲಯ ಯಾವುವು? ತಲಕಾಡಿನಲ್ಲಿ ಕಂಡುಬರುವ ಪಾತಾಳೇಶ್ವರ ಮತ್ತು ಮರುಳೇಶ್ವರ ದೇವಾಲಯಗಳು. ಇಮ್ಮಡಿ ಮಾಧವನ ಕೃತಿ ಯಾವುದು? ದತ್ತಕ ಸೂತ್ರ. ದುರ್ವಿನಿತನು ರಚಿಸಿದ ಕೃತಿ ಯಾವುದು ಮತ್ತು ಇದು ಯಾವ ಭಾಷೆಯಲ್ಲಿದೆ? ಶಬ್ದಾವತಾರ ಸಂಸ್ಕೃತ ಭಾಷೆಯ ಒಳಗದ. ಗುಣಾಢ್ಯನ ಒಡ್ಡಕ ಕೃತಿಯನ್ನು ಸಂಸ್ಕೃತಕ್ಕೆ ಅನುವಾದ ಮಾಡಿದವರು ಯಾರು? ವೆರಿ ಗುಡ್, ದುರ್ವಿನಿತ. ಸ್ತ್ರೀ ಪುರುಷನ ಕೃತಿ ಯಾವುದು? ಗಜಶಾಸ್ತ್ರ. 2ನೇ ಶಿವಮಾರನು ರಚಿಸಿದ ಕೃತಿ ಯಾವುದು? ಗಜಾಷ್ಟಕ. ಹೇಮಸೇನನು ರಚಿಸಿದ ಕೃತಿ ಯಾವುದು?
ರಾಘವ ಪಾಂಡವೀಯ. ವಾದಿಭಸಿಂಹನು ರಚಿಸಿದ ಕೃತಿಗಳು ಯಾವುವು? ಗದ್ಯ ಚಿಂತಾಮಣಿ ಮತ್ತು ಕ್ಷಾತ್ರ ಚೂಡಾಮಣಿ. ನೇಮಿಚಂದನ ಕೃತಿ ಯಾವುದು? ದ್ರವ್ಯ ಸಾರ ಸಂಗ್ರಹ. ಥ್ಯಾಂಕ್ ಯು.